ಸಂದೇಹನೇ ಇಲ್ಲ, ಅವಳು ಜಾಜಿ. ಬಲಿ ಕನ್ಯೆಯನ್ನ ಹುಡ್ಕೊಂಡು ಹೋದಾಗ ಒಂದೂರಲ್ಲಿ ನಾವು ಅವಳನ್ನ ಕಂಡಿದ್ವಿ. ಸತ್ ಹೋದವಳು ಪುನಃ ಎದ್ದು ಬಂದಿದ್ದಾಳೆ. ನಾವು ಶಂಕರ ಶಾಸ್ತ್ರಿನ ಕಟ್ ಹಾಕಕ್ ನೋಡಿದಾಗ ಬಂದು ನಮ್ಮ ಪೂಜೆನ ಕೆಡ್ಸ್ ಹೋದವಳು ಇವಳೆ. ಬಂದು ಶೇಖರಿ ಮನೆಯಲ್ಲಿ ವಾಸ್ತವ್ಯ ಹೂಡಿದಾಳೆ. ದುರ್ಗಾ ಸಪ್ತಾಹ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾಳೆ. ನಿಮ್ ಪೂಜೆನ ನಾನ್ ಕೆಡಿಸ್ದೆ, ಈಗ ನಾನ್ ಪೂಜೆ ಮಾಡ್ತೀನಿ ನೋಡಿ ಅಂತ ನಮ್ಮಿಬ್ರನ್ನ ಕರೆಸ್ತಾಳೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಗೆ ಆಘಾತ ಆಗೋ ತರ ಎದುರಿಗೆ ಬಂದು ನಿಲ್ತಾಳೆ. ನಮ್ಗೆ ಕಣ್ಕಟ್ ವಿದ್ಯೆ ತೋರಿಸ್ತಾಳೆ, ಆಟ ಆಡಿಸ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೇನನ್ಸುತ್ತೆ? ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಬಲಿ ಕೊಡೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರಲ್ಲ, ಈಗ ನೀವಿಬ್ರು ಬನ್ನಿ ನಿಮ್ಮನ್ನ ಬಲಿ ಹಾಕ್ತೀನಿ ಅಂತ ಪರೋಕ್ಷವಾಗಿ ಕರೀತಿದ್ದಾಳೆ ಅಂತಲ್ವಾ ವಿರೂಪಾಕ್ಷ? ನಿಸ್ಸಂದೇಹವಾಗಿ ಅವಳದೇ ಆಟ. ಮೊದಲು ಆ ಮಾಧವರಾವನ್ ಕರೆಸೋ ವಿಷಯ ಏನು ಅಂತ ಗೊತ್ತಾಗುತ್ತೆ. ಶ್ರೀಚಕ್ರ ನಮಗೆ ದಕ್ಕದೇ ಇರೋ ಹಾಗೆ ಮಾಡೋದಕ್ಕೋಸ್ಕರ ಅವಳು ಆಡ್ತಾ ಇರೋ ಆಟಗಳಿದೆಲ್ಲ. ಮಾಧವರಾವ್ನ ಹೋಗಿ ಕರ್ಕೊಂಡ್ ಬಾ ಮಣಿಕಂಠ. ನಿಂತ್ಕೊಳ್ಳೆ. ಯಾವುದೇ ಕಾರಣಕ್ಕೂ ನೀನು ಆ ಶೇಖರಿ ಮನೆಗೆ ಹೋಗೋಗಿಲ್ಲ. ನನ್ನ ಶತ್ರುಗಳವರು. ಅವರು ನಿಮಗೆ ಶತ್ರುಗಳು, ನನಗಲ್ಲ. ಯಾಕೆ ಪದೇ ಪದೇ ಅವ್ರ ಮನೆಗೆ ಹೋಗಿ ನಾನು ಹೊಟ್ಟೆ ಉರಿಸ್ತೀಯಾ? ಇವತ್ತಿಂದ ದುರ್ಗಾ ಸಪ್ತಾಹ, ಅಮ್ಮನವ್ರ ಆರಾಧನೆ, ಅದಕ್ಕೂ ನಿರ್ಬಂಧನ. ನೋಡಿ, ನಾನು ಹೋಗಿ ಬೇಗ ಬರ್ತೀನಿ. ಬೇಕಾಗಿಲ್ಲ. ದುರ್ಗಾ ಸಪ್ತಾಹ ತಾನೇ, ಅದನ್ನು ನಮ್ಮನೇಲೆ ಮಾಡು, ನಾನೇ ದುಡ್ಡು ಕೊಡ್ತೀನಿ. ಎಷ್ಟು ಖರ್ಚಾಗುತ್ತೆ ಹೇಳು ಸಪ್ತಾಹಕ್ಕೆ? ಒಟ್ಟಿನಲ್ಲಿ ನೀನು ಅವ್ರ ಮನೆಗೆ ಹೋಗಬಾರ್ದು ಅಷ್ಟೇ. ನೋಡಿ, ಹಠ ಮಾಡಬೇಡಿ. ನಾನು ಹೋಗ್ತಾ ಇರೋದು ಅಮ್ಮನವ್ರ ಪೂಜೆಗೆ. ದಯವಿಟ್ಟು ಅಡ್ಡಗಾಲು ಹಾಕ್ಬೇಡಿ, ನಿಮಗೆ ಪುಣ್ಯ ಬರುತ್ತೆ. ಗಂಡನ ಮಾತಿಗೆ ನೀನು ಮೊದಲು ಬೆಲೆ ಕೊಡೋದನ್ನು ಕಲ್ತ್ಕೋ, ನಿನಗೂ ಪುಣ್ಯ ಬರುತ್ತೆ. ಆಗ ಅಮ್ಮನವ್ರು ಒಳ್ಳೇದು ಮಾಡ್ತಾರೆ. ಗಂಡನ ಮಾತು ಮೀರಿ ಹೋದ ಪಾರ್ವತಿ ದೇವಿಗೆ, ಅಂದರೆ ಪಾರ್ವತಿ ಸ್ವರೂಪಳಾದ ನಿಮ್ಮ ಅಮ್ಮನವ್ರಿಗೆ ತನ್ನ ತಂದೆ ಪರ್ವತರಾಜನ ಮನೆಯಲ್ಲಿ ಯಾವ ರೀತಿ ಮರ್ಯಾದೆ ಸಿಕ್ತು ಅಂತ ನಿಂಗೆ ಗೊತ್ತಿದೆ ತಾನೇ? ಪುರಾಣದಿಂದ ಏನೇ ಕಲ್ತಿದ್ಯಾ? ಗಂಡನ ಮಾತು ಕೇಳು ಮೊದಲು, ನನ್ನ ಮಾತಿಗೆ ಬೆಲೆ ಕೊಡು. ಆಯಿತು, ನೀವು ಹೇಳ್ದ ಹಾಗೆ ಕೇಳ್ತೀನಿ. ಅವ್ರ ಮನೆಗೆ ಹೋಗೋದಿಲ್ಲ. ನೀವು ನಾನು ಹೇಳ್ದಾಗ ಕೇಳ್ತೀರಾ? ನನ್ನ ಮಾತು ನೀನು ಕೇಳೋದಾದ್ರೆ ನಿನ್ನ ಮಾತು ನಾನು ಕೇಳ್ತೀನಿ ಕಣೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಸಂಸಾರ ಸ್ವರ್ಗ ಅಲ್ವೇನೆ? ಅದೇನು ಅಂತ ಹೇಳಿ. ಇನ್ಮೇಲೆ ನೀವು ಜಾಜಿ ತಂಟೆಗೆ ಹೋಗಬಾರ್ದು, ಹಾಗಂತ ಮಾತು ಕೊಡಿ. ಅದೆಲ್ಲ ಆಗಲ್ಲ. ನೀನು ನನ್ನ ಮಾತು ಕೇಳಬೇಕಷ್ಟೇ, ನಾನು ನಿನ್ನ ಮಾತು ಕೇಳಬೇಕು ಅಂತೇನಿಲ್ಲ. ಈಗ ತಾನೇ ಒಬ್ರು ಇನ್ನೊಬ್ರು ಮಾತು ಕೇಳಬೇಕು ಅಂದ್ರಲ್ಲ. ನನಗೇನು ಗೊತ್ತಿತ್ತು ನೀನು ಜಾಜಿನ ಬಿಟ್ಬಿಡು ಅಂತ ಕೇಳ್ತೀಯ ಅಂತ? ಜಾಜಿ ನಾನು ಇಷ್ಟಪಟ್ಟ ಹುಡುಗಿ, ಈ ಜನ್ಮಕ್ಕೆ ನನಗಾಗಿ ಹುಟ್ಟಿ ಬಂದಿರೋಳು. ಜಗ್ಗಿ ಜಾಜಿ, ಜಾ ಜಾ ಎರಡು ಎಷ್ಟು ಚೆನ್ನಾಗಿ ಹೊಂದುತ್ತೆ ನೋಡು. ಹೀಗೆ ಹಠ ಮಾಡಿ ರಾವಣ ಸೀತೆ ತಂಟೆಗೆ ಹೋಗಿದ್ದಕ್ಕೆ 10 ತಲೆನಲ್ಲಿ 1 ತಲೆನೂ ಉಳಿಲಿಲ್ಲ. ನೀವೇನು ತಿಳ್ಕೊಂಡಿದ್ದೀರಾ ಪುರಾಣ? ನಾನು ಹೋಗ್ತಾ ಇದ್ದೀನಿ ಅಷ್ಟೇನೆ. ಲೇ ನಿಂತ್ಕೊಳ, ಲೇ ನಿಂತ್ಕೊಳ. ಅಯ್ಯೋ, ಏನಾಯ್ತು ರೀ? ಬಿದ್ರಾ? ಕಾಲ್ ತಿರ್ಚೋಯ್ತಾ?